ನೋಡಿ, ಈ ಬನ್ಸಿ ರವೆಲಿ ಉಪ್ಪಿಟ್ಟು ಮಾಡೋದು ಅಂತ ಹೇಳಿದ್ನಲ್ಲ, ಉದುರಾಗಿ ಬರುತ್ತೆ ದಪ್ಪ ರವೆಲಿಂತ. ಅದಕ್ಕೆ ತರಕಾರಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ತರಕಾರಿ ಹಾಕಿ ಮಾಡಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಮಾಮೂಲು ಸಣ್ಣ ರವೆಗೆ ಆದರೆ ಬರೀ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಅದು ಹಾಕಿ ಮಾಡ್ಬೋದು. ಇದು ಬನ್ಸಿ ರವೆ. ಈ ಥರ ಬನ್ಸಿ ರವೆಗೆ ನೋಡಿ, ನಾನು ಇದು ಬೀನ್ಸು, ಬಟಾಣಿ, ಕ್ಯಾರೆಟು ಎಲ್ಲ ಹಾಕಿ ನೋಡಿ ಮಸಾಲೆ ರುಬ್ಕೊಂಡಿದ್ದೀನಿ. ಗ್ರೀನ್ ಮಸಾಲೆ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಎಲ್ಲ ರುಬ್ಕೊಂಡು ಈ ಥರ ನಾನು ನೋಡಿ ಹಿಂಗೆ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ದಪ್ಪ ರವೆ. ಇದು ಒಂಥರ ಪಲಾವ್ ಟೇಸ್ಟೇ ಬರುತ್ತೆ. ಈ ಥರ ಮಾಡಿದ್ರೇ ಈ ಥರ ರವೆ ಉಪ್ಪಿಟ್ಟು ತಿನ್ನೋಕ್ಕಾಗೋದು. ಮಾಮೂಲು ಉಪ್ಪಿಟ್ಟು ಥರ ಮಾಡಿದ್ರೆ ಈ ರವೆಯಲ್ಲಿ ತಿನ್ನೋಕ್ಕಾಗಲ್ಲ. ನೋಡಿ ಉದುರಾಗಿ ನೋಡಿ ಹೆಂಗೆ ಬಂದಿದೆ, ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ನೀವು ಈ ಥರ ಟ್ರೈ ಮಾಡಿ. ನಾನು ಏನು ಹಾಕಿಲ್ಲ, ಚಕ್ಕೆ, ಲವಂಗ, ಸ್ವಲ್ಪ ಗರಂ ಮಸಾಲೆ, ಪುದೀನ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಗ್ರೀನ್ ಮಸಾಲೆ ರುಬ್ಕೊಂಡೆ. ಆಮೇಲೆ ಒಗ್ಗರಣೆಗೆ ಈ ನೋಡಿ ಪಲಾವ್ ಎಲೆ ಹಾಕಿದೆ, ಈರುಳ್ಳಿ ಹಾಕಿದೆ, ಕರಿಬೇವು ಹಾಕಿದೆ, ಎಣ್ಣೆ ಹಾಕಿ ನೀಟಾಗಿ ಬಾಡಿಸ್ಕೊಂಡು ಒಂದೇ ಒಂದು ಟೊಮೆಟೊ ಹಾಕಿ ಆಮೇಲೆ ಇದನ್ನ ಮಸಾಲೆ ಗ್ರೀನ್ ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೀರು ಹಾಕಿದೆ. ನೀರು ಕುದಿಯುವಾಗ ಈ ಥರ ರವೆ ಹುರಿದಿಟ್ಕೊಂಡಿದ್ದೆ. ಆಮೇಲೆ ರವೆನ ಹಾಕಿದೆ. ನೋಡಿ ಇಷ್ಟೊಂದು ಉದುರಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಆರಾಮಾಗಿ ತಿನ್ಬೋದು ನಾವು. ನಾನು ರವೆ ಉಪ್ಪಿಟ್ಟು ಮಾಮೂಲು ರವೆ, ಸಣ್ಣ ರವೆನೆಲ್ಲ ಮಾಮೂಲು ಮಾಡ್ತೀನಿ, ಅದು ತೋರಿಸಿದ್ದೀನಿ. ಈ ದಪ್ಪ ರವೆನ ಈ ಥರನೇ ಮಾಡೋದು. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಹಸಿ ಬಟಾಣಿ ಸೀಸನು. ಈ ಸೀಸನಲ್ಲಿ ನೀವು ಮಾಡಿ, ಸೂಪರಾಗಿರುತ್ತೆ ನೋಡಿ, ಸೂಪರಾಗಿ ಬಂದಿದೆ.